ಡೇ ಎವ್ರಿವನ್. ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ NLPನಲ್ಲಿ NLP ಟಾಸ್ಕ್ಸ್ ಅಂತ ಕೇಳಿದ್ದಾರೆ. NLP ಟಾಸ್ಕ್ಸಲ್ಲಿ ದೀಸ್ ಆರ್ ದಿ ಕೀ ಟಾಸ್ಕ್ಸ್, ದಟ್ ಈಸ್ ಅಪ್ಲಿಕೇಶನ್ಸ್ನ ನೀವು ಬರ್ಕೋಬೋದು. ಜೊತೆಗೆ ಯು ಹ್ಯಾವ್ 2 ಕ್ಯಾಟಗರೀಸ್ ಆಫ್ NLP, ದಟ್ ಈಸ್ NLG and NLU. These are the components of NLU. Write a note on NLP ಎಂದಾಗ ಪ್ರೀವಿಯಸ್ ಕ್ಲಾಸಲ್ಲಿ ಏನು ವಿಡಿಯೋ ಕ್ಲಾಸಲ್ಲಿ ಆಗಿದೆ, ಎನ್ಗ್ರಾಮ್ ಮಾಡೆಲ್ಸ್ ಇರ್ಬೋದು, ಟೆಕ್ಸ್ಟ್ ಕ್ಲಾಸಿಫಿಕೇಷನ್ನು ಬಗ್ಗೆ ಕೇಳಿದರೆ ಯು ಕ್ಯಾನ್ write about some of the techniques used in text classification. ಸ್ಪ್ಯಾಮ್ ನಾಟ್ ಸ್ಪ್ಯಾಮ್ ಕೇಸ್ ಅದನ್ನು ಬರ್ಕೋಬೋದು. ಕ್ಲಾಸಿಫಿಕೇಷನ್ ಬೈ ಡೇಟಾ ಕಂಪ್ರೆಷನ್ ಅದನ್ನು ಬರ್ಕೋಬೋದು ನೀವು. ನೆಕ್ಸ್ಟು ಎನ್ಗ್ರಾಮ್ ಮಾಡೆಲ್ಸು ಡಿಸ್ಕಷನ್ ಮಾಡಿದ್ವಿ. ಸೊ ಅದೊಂದು ಮಾಡೆಲ್ನ ನೀವು ವಿತ್ ಆನ್ ಎಕ್ಸಾಂಪಲ್ ನೀವು ಎಕ್ಸ್ಪ್ಲೈನ್ ಮಾಡ್ಕೋಬೋದು. ಇಫ್ ಆಸ್ಕ್ಡ್ ಅಬೌಟ್ a question such as write a note on language models, NLP ಅಂದಾಗ you can go for Ngram models. ಟೆಕ್ಸ್ಟ್ ಕ್ಲಾಸಿಫಿಕೇಷನಲ್ಲಿ ನಾನು ಸ್ಪ್ಯಾಮ್ ನಾಟ್ ಸ್ಪ್ಯಾಮ್ ಕೇಸು, ಕ್ಲಾಸಿಫಿಕೇಷನ್ ಬೈ ಡೇಟಾ ಕಂಪ್ರೆಷನ್ ಏನು ಎಕ್ಸಾಂಪಲ್ ತೊಗೊಂಡಿದ್ದೆ ಅದನ್ನು ಬರ್ಕೋಬೋದು. ಇನ್ಫಾರ್ಮೇಷನ್ ರಿಟ್ರೀವಲ್ಗೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಕೇಸ್ ಆಫ್ ಫಾರ್ಮಿಂಗ್ ಇನ್ ಕನ್ಸಾಸ್. ಇದು ಪ್ರೀವಿಯಸ್ ವಿಡಿಯೋದಲ್ಲಿ ಆಗಿದೆ. ಫಾರ್ಮಿಂಗ್ ಅನ್ನೋ ವರ್ಡು, ಅನ್ನೋ ವರ್ಡು, ಕನ್ಸಾಸ್ ಅನ್ನೋ ವರ್ಡು ಹೇಗೆ ಸರ್ಚ್ ಮಾಡುತ್ತೆ ಅಂತ ಪ್ರತಿಯೊಂದಕ್ಕೂ ಸ್ಕೋರ್ಸ್ನ ಅಸೈನ್ ಮಾಡಿ ಹೈಯೆಸ್ಟ್ ಸ್ಕೋರ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ಇಟ್ ಪರ್ಫಾರ್ಮ್ಸ್ ಲಾಜಿಕಲ್ ಆಪರೇಷನ್ಸ್. ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಪೇಜ್ ರ್ಯಾಂಕ್ ಆಲ್ಗರಿದಮ್, ಹಿಟ್ಸ್ ಆಲ್ಗರಿದಮ್, ಕ್ವೆಶ್ಚನ್ ಆನ್ಸರಿಂಗ್ ಟೆಕ್ನಿಕ್ಸ್ ಆಲ್ಸೋ. ಇದಿಷ್ಟು ನಿಮಗೆ ಇನ್ಫಾರ್ಮೇಷನ್ ರಿಟ್ರೀವಲ್ ಈ ಒಂದು ಟಾಪಿಕಲ್ಲಿ ಬರುತ್ತೆ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್ ಅಗೈನ್ ಅಬೌಟ್ ದಟ್. ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಅಂತಲೂ ಇದೆ, ಅದೇ ಒಂದು ರಸೆಲ್ ಸ್ಕ್ಯಾನರ್ ನೋಟ್ಬುಕ್ಕಲ್ಲಿ. ಇಲ್ಲಿ ಇನ್ ಜನರಲ್ ಆಗಿ ನಿಮಗೆ ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ಕೇಳಿರೋ ಅಂಥದ್ದು ಕಾಂಪೊನೆಂಟ್ಸ್ ಆಫ್ NLP. ರೈಟ್ ಎ ನೋಟ್ ಆನ್ NLP ಎಂದಾಗ ನಿನ್ನೆ ಡಿಸ್ಕಷನ್ ಮಾಡಿರೋ ಅಂಥ ಮಾಡೆಲ್ಸ್ ಇರ್ಬೋದು ಮತ್ತು ಕಾಂಪೊನೆಂಟ್ಸ್ ಆಫ್ NLP ಇದನ್ನು ಇನ್ಕ್ಲೂಡ್ ಮಾಡಿಕೊಂಡು ಅಪ್ಲಿಕೇಶನ್ಸು ಇನ್ಕ್ಲೂಡ್ ಮಾಡ್ಕೋಬೋದು. ಪರ್ಟಿಕ್ಯುಲರಾಗಿ ಟಾಸ್ಕ್ಸ್ ಆಫ್ NLP ಎಂದಾಗ ಅಪ್ಲಿಕೇಶನ್ಸ್ ಬರ್ಕೋಬೋದು. ಆ್ಯಂಡ್ ಇಫ್ ದಿ ಕ್ವೆಶನ್ ಈಸ್ ಅಬೌಟ್ NLU ಆರ್ಕಿಟೆಕ್ಚರ್, NLU ಆರ್ಕಿಟೆಕ್ಚರ್ ಅಂದಾಗ ಯು ಹ್ಯಾವ್ ಸಮ್ ಸೀರೀಸ್ ಆಫ್ ಸ್ಟೆಪ್ಸ್. ಸೊ ಈ ರೀತಿ ನೀವು ಓದ್ಕೋಬೇಕಾಗತ್ತೆ. ಈ ಒಂದು ನೋಟ್ಸು ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಇದು ನಿಮಗೆ ಈ ಒಂದು ಸ್ಕ್ಯಾನರ್ಡ್ ಕಾಪಿ ಇದೆಯಲ್ಲ ಅದರಲ್ಲಿ ಲಾಸ್ಟ್ 2 to 4 ಪೇಜಸ್ಸು ಈ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. NLP ಅಂತ ನೋಟ್ಸ್ ಏನು ಶೇರ್ ಮಾಡಿದ್ದೀನಿ ಅದರದ್ದು ಲಾಸ್ಟ್ 2 to 3 ಪೇಜಸ್ ಇದೆ. 24th to 29th ಪೇಜು ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ಇದನ್ನು ರೆಫರ್ ಮಾಡ್ಕೋಬೋದು. ಸೊ NLP ಟಾಸ್ಕ್ಸ್ ಬಗ್ಗೆನೇ ಕ್ವಶನ್ ಕೇಳಿರೋದ್ರಿಂದ ಐ ಹ್ಯಾವ್ ರಿಟನ್ ದಿಸ್. NLP ಟಾಸ್ಕ್ಸ್ ಎನೇಬಲ್ಸ್ ಕಂಪ್ಯೂಟರ್ಸ್ ಟು ಅಂಡರ್ಸ್ಟ್ಯಾಂಡ್, ಇಂಟರ್ಪ್ರೇಟ್ ಆ್ಯಂಡ್ ಜನರೇಟ್ ಹ್ಯೂಮನ್ ಲ್ಯಾಂಗ್ವೇಜ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ವಾಟ್ ಈಸ್ NLP, ವಾಟ್ ಆರ್ ಇಟ್ಸ್ ಅಪ್ಲಿಕೇಶನ್ಸ್ ಅಂತ. NLP ಟಾಸ್ಕ್ ಅಂದರೆ ಏನು ಕೆಲಸ ಮಾಡುತ್ತೆ, ವಾಟ್ ಆರ್ ದಿ ಟಾಸ್ಕ್ಸ್ ಆಫ್ NLP ಅಂದರೆ ಇಟ್ ಎನೇಬಲ್ಸ್ ಕಂಪ್ಯೂಟರ್ಸ್ ಟು ಅಂಡರ್ಸ್ಟ್ಯಾಂಡ್, ಇಂಟರ್ಪ್ರೆಟ್ ಆ್ಯಂಡ್ ಜನರೇಟ್ ಹ್ಯೂಮನ್ ಲ್ಯಾಂಗ್ವೇಜ್ ರೇಂಜಿಂಗ್ ಫ್ರಮ್ ಫಂಡಮೆಂಟಲ್ ಪ್ರೀಪ್ರೊಸೆಸಿಂಗ್ ಟು ಅಡ್ವಾನ್ಸ್ಡ್ AI ಅಪ್ಲಿಕೇಶನ್ಸ್. ಆ್ಯಂಡ್ ದಿಸ್ ಆರ್ ಆಲ್ ದಿ NLP ಟಾಸ್ಕ್ಸ್. ಏನು ವರ್ಕ್ ಮಾಡುತ್ತೆ, ಇಟ್ ಅನಲೈಸಸ್ ದಿ ಸೆಂಟಿಮೆಂಟ್ಸ್. ಹೌ ಡಸ್ ಇಟ್ ಅನಲೈಸಸ್ ದಿ ಸೆಂಟಿಮೆಂಟ್ಸ್? ಅದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ.
ನೇಮ್ಡ್ ಎಂಟಿಟಿ ರೆಕಾಗ್ನಿಷನ್, ದಿಸ್ ಈಸ್ ಅನದರ್ ಟಾಸ್ಕ್. ಅಥವಾ ಅಪ್ಲಿಕೇಶನ್ ಅಂತ ಕೇಳಿದ್ರು ಯು ಆರ್ ಗೋಯಿಂಗ್ ಟು ರೈಟ್ ದಿಸ್ ಓನ್ಲಿ. ಮೆಷಿನ್ ಟ್ರಾನ್ಸ್ಲೇಷನ್ ಅಂದರೆ ನೀವು ಗೂಗಲ್ ಟ್ರಾನ್ಸ್ಲೇಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಟ್ರಾನ್ಸ್ಲೇಷನ್ ಆಫ್ ದಿ ಟೆಕ್ಸ್ಟ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಎನದರ್ ಆಗುತ್ತೆ ಮೆಷಿನ್ ಟ್ರಾನ್ಸ್ಲೇಷನ್. ಇಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದಾಗ ಟೆಕ್ಸ್ಟ್ ಟು ವಾಯ್ಸ್ ಎರಡೂ ಇನ್ಕ್ಲೂಡ್ ಆಗುತ್ತೆ. ಸೆಂಟಿಮೆಂಟ್ ಅನಾಲಿಸಿಸ್, ಟೆಕ್ಸ್ಟಿಂದ ಹೇಗೆ ಸೆಂಟಿಮೆಂಟ್ಸ್ನ ರಿಟ್ರೀವ್ ಮಾಡ್ಕೊಳ್ಳೋದು, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಅಂತಂದರೆ ದೇರ್ ವಿಲ್ ಬಿ ಸಮ್ ವರ್ಡ್ಸ್ ಲೈಕ್ ಪಾಸಿಟಿವ್ ವರ್ಡ್ಸ್ ಲೈಕ್ ಗುಡ್ ರಿವ್ಯೂಸ್ ಅಬೌಟ್ ದಿ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಕಸ್ಟಮರ್ಗೆ ಪಾಸಿಟಿವ್ ಆಗಿ ಒಂದಷ್ಟು ಟೆಕ್ಸ್ಟ್ನ ಟೈಪ್ ಮಾಡಿರ್ತಾರೆ. ಪ್ರಾಡಕ್ಟ್ ಬರೋದು ಡಿಲೇ ಆದರೆ ಅಥವಾ ಡೆಲಿವರಿ ಪರ್ಸನ್ದು ಬಿಹೇವಿಯರ್ ಸರಿ ಇಲ್ಲ ಅಂತಂದರೆ ಅಥವಾ ಪ್ರಾಡಕ್ಟು ಡ್ಯಾಮೇಜ್ ಆಗಿದ್ದರೆ ಈಗೆಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕಿರ್ತಾರೆ. ಅದು ಟೆಕ್ಸ್ಟಲ್ಲೇ ರಿವೀಲ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಒನ್ ಕ್ಯಾನ್ ಅನಲೈಸ್ ದಿ ಸೆಂಟಿಮೆಂಟ್ ಆಫ್ ದಿ ಕಸ್ಟಮರ್. ಆಟೋಮೆಟಿಕ್ ಸಮ್ಮರೈಸೇಷನ್, ಟೆಕ್ಸ್ಟ್ನ ನಿಮಗೆ ಈಗ ಎಷ್ಟೊಂದು ಪೇಜಸ್ ಆಫ್ ನೋಟ್ಸ್ ಇದ್ದರೆ ಅದನ್ನ ಆಟೋಮೆಟಿಕ್ಕಾಗಿ ಸಮ್ಮರೈಸ್ ಮಾಡಿಕೊಡುತ್ತೆ. AI ಅದನ್ನೇ ಮಾಡ್ತಾ ಇರೋದು. ತುಂಬ ಇನ್ ಡೆಪ್ತ್ ನಿಮಗೆ ಆನ್ಸರ್ಸ್ ಕೊಡೋದಿಲ್ಲ. ChatGPT ಇರ್ಬೋದು, AI ಸರ್ಚ್ ಎಂಜಿನ್ಸ್ ಇರ್ಬೋದು, ಇದೆಲ್ಲ ಆಟೋಮೆಟಿಕ್ ಸಮ್ಮರೈಸ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದೆ. ಸ್ಪೀಚ್ ಟು ಟೆಕ್ಸ್ಟ್, ಗೂಗಲಲ್ಲಿ ವಾಯ್ಸ್ ಸರ್ಚ್ಗೆ ಏನಾಗ್ತೀರಾ ಅದು ಟೆಕ್ಸ್ಟಾಗಿ ಕನ್ವರ್ಟ್ ಆಗುತ್ತಲ್ಲ, ಸ್ಪೀಚ್ ಟು ಟೆಕ್ಸ್ಟ್. ಸ್ಪೀಚ್ ರೆಕಾಗ್ನಿಷನ್ ಡಿಸ್ಕಷನ್ ಆಗಿದೆ. ಟೆಕ್ಸ್ಟ್ ಕ್ಲಾಸಿಫಿಕೇಷನ್ ಮಾಡೇ ಸೆಂಟಿಮೆಂಟ್ ಅನಾಲಿಸಿಸ್ ಮಾಡೋ ಅಂಥದ್ದು. ಟಾಪಿಕ್ ಮಾಡೆಲಿಂಗ್, ಕ್ವೆಶ್ಚನ್ ಆನ್ಸರಿಂಗ್. ಸೊ ಐ ಹ್ಯಾವ್ ರಿಟನ್ ದಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಆಲ್ಸೋ. Determining the emotional tones such as positive, negative or neutral of text commonly used for social media monitoring. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಇರ್ಬೋದು ಅಥವಾ ಶಾಪಿಂಗ್ ಆ್ಯಪ್ಸಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋದಕ್ಕೆ ರಿವ್ಯೂಸ್ ಇರ್ಬೋದು, ಕಮೆಂಟ್ಸ್ ಇರ್ಬೋದು, ಇದೆಲ್ಲ ಮಾನಿಟರಿಂಗ್ ವರ್ಕ್ಗೆ ಯೂಸ್ ಮಾಡೋವಂಥದ್ದು ಸೆಂಟಿಮೆಂಟ್ ಅನಾಲಿಸಿಸ್. Named entity recognition is identifying and classifying the key entities such as ಒಂದು ಪ್ಯಾರಾಗ್ರಾಫ್ ಆಫ್ ಆರ್ ದಿ ನಂಬರ್ ಆಫ್ ಶೀಟ್ಸ್. ಅಲ್ಲಿ ಎಷ್ಟೊಂದು ಟೆಕ್ಸ್ಟ್ ಇರುತ್ತೆ, ಅದರಲ್ಲಿ ಕೀ ಎಂಟಿಟೀಸ್ ಅಂದರೆ ಆರ್ಗನೈಸೇಷನ್ ನೇಮು ಅಥವಾ ಲೊಕೇಶನ್ ನೇಮು, ಪೀಪಲ್ ನೇಮು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಆ ವರ್ಕ್ನ ಮಾಡೋ ಅಂಥದ್ದೇ ಈ NLPಲಿರೋ ಅಂಥ ನೇಮ್ಡ್ ಎಂಟಿಟಿ ರೆಕಾಗ್ನಿಷನ್. ಇದು ಮೈಕ್ರೋಸಾಫ್ಟ್ ಅಜ್ಯೂರ್ನಲ್ಲಿ ಇದು ನಿಮಗೆ ಆಪ್ಷನ್ ಸಿಗುತ್ತೆ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಮೆಷಿನ್ ಟ್ರಾನ್ಸ್ಲೇಷನ್, ಗೂಗಲ್ ಟ್ರಾನ್ಸ್ಲೇಟ್ ನಾನು ಆಗಲೇ ಹೇಳ್ದಾಗೆ. ಆಟೋಮೆಟಿಕ್ ಸಮ್ಮರೈಸೇಷನ್ ಆಗೋದು ಮೈಕ್ರೋಸಾಫ್ಟ್ ಅಜ್ಯೂರಲ್ಲೇ ನಿಮ್ಗೆ ಆಪ್ಷನ್ ಇದೆ, ಅದರಲ್ಲಿ ವರ್ಕ್ ಮಾಡಿಕೊಂಡು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಪ್ರಾಕ್ಟಿಕಲಿ. ಇಟ್ ಜನರೇಟ್ಸ್ ಸಮ್ಮರೀಸ್ ಫಾರ್ ಲಾಂಗ್ ಡಾಕ್ಯುಮೆಂಟ್ಸ್, ಆರ್ಟಿಕಲ್ಸ್ ಆರ್ ರಿಪೋರ್ಟ್ಸ್. ಸ್ಪೀಚ್ ರೆಕಾಗ್ನಿಷನ್, ಆಬ್ವಿಯಸ್ಲಿ ವರ್ಚುವಲ್ ಅಸಿಸ್ಟೆಂಟ್ಸ್ ಸಚ್ ಆಸ್ ಸಿರಿ, ಅಲೆಕ್ಸಾ, ಇದೆಲ್ಲ ಏನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ಸ್ಪೋಕನ್ ಲ್ಯಾಂಗ್ವೇಜ್, ಈವನ್ ಯುವರ್ ಗೂಗಲ್, ಇಂಟು ಟೆಕ್ಸ್ಟ್. ಕಮಾಂಡ್ಸ್ ಏನು ಕೊಡ್ತೀರಾ ನೀವು ಅಲೆಕ್ಸಾ, ಸಿರಿ, ಅದಕ್ಕೆಲ್ಲ ಅಕಾರ್ಡಿಂಗ್ ಟು ದಟ್ ಇಟ್ ಡಸ್ ಸಮ್ ಫಿಸಿಕಲ್ ವರ್ಕ್. ಟೆಕ್ಸ್ಟ್ ಕ್ಲಾಸಿಫಿಕೇಷನ್, ಸ್ಪ್ಯಾಮ್ ಡಿಟೆಕ್ಷನ್, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಇದಕ್ಕೆ ಡಿಸ್ಕಷನ್ ಮಾಡಿದ್ದೀವಿ ಎಕ್ಸಾಂಪಲ್ಲು. ಹೌ ಡಸ್ ಇಟ್ ರಿಟ್ರೀವ್ ಸ್ಪ್ಯಾಮ್ ಮೆಸೇಜಸ್ ಬೇಸ್ಡ್ ಆನ್ ಪೆಕ್ಯುಲಿಯರ್ ವರ್ಡ್ಸ್ ಸಚ್ ಆಸ್ ಚೀಪ್ ರೇಟ್, ಯು ಕ್ಯಾನ್ ಬೈ, ಈ ರೀತಿ ಏನು ವರ್ಡ್ಸ್ ಇರುತ್ತೆ ಆ ಬೇಸಿಸ್ ಮೇಲೆ ಸ್ಪ್ಯಾಮ್ ನಾಟ್ ಸ್ಪ್ಯಾಮ್ ಕ್ಲಾಸಿಫಿಕೇಷನ್ ಮಾಡುತ್ತೆ. ಅದೇ ರೀತಿ ಸೆಂಟಿಮೆಂಟ್ ಅಥವಾ ಎಮೋಷನ್ಸನ್ನು ಡಿಟೆಕ್ಟ್ ಮಾಡುತ್ತೆ. ಟಾಪಿಕ್ ಮಾಡೆಲಿಂಗ್, ಇಟ್ಸ್ ಅಬೌಟ್ ಐಡೆಂಟಿಫೈಯಿಂಗ್ themes or topics across a large collection. Question answering, it building systems that automatically answer questions posed by humans in natural language. These are the NLP tasks. ಇದು ನಿಮಗೆ ಪೇಜ್ ನಂಬರ್ 24-25ನಲ್ಲಿ NLP ನೋಟ್ಸಲ್ಲಿ ಸಿಗುತ್ತೆ ಇದು.
ಸೊ ಇದು ಲಾಸ್ಟ್ ಇಯರ್ ಕ್ವೆಶನ್ನು ಈ ಬೇಸಿಸ್ ಮೇಲೆ ಕೇಳಿದ್ದಾರೆ. ಕಾಂಪೊನೆಂಟ್ಸ್ ಆಫ್ NLP ಅಂತ ಕೇಳಿದರೆ you have two components, NLU and NLG. NLU natural language understanding, NLG natural language generation. NLU analyzes language by extracting semantic meaning, handling ambiguities and parsing structure. ಹಾಗಾದರೆ ಇದ್ರದ್ದು ಸ್ಟೆಪ್ಸ್ ಏನು? ಹೌ ಡಸ್ ಇಟ್ ಎಕ್ಸ್ಟ್ರಾಕ್ಟ್ಸ್ ದಿ ಮೀನಿಂಗ್ಸ್ ಇನ್ ದಿ ಟೆಕ್ಸ್ಟ್ or the intention of the speaker from the text or the speech. ಇದಕ್ಕೆ you have some steps that we will discuss now. Handling ambiguities and parsing structure. ಇದೆಲ್ಲ ಟಾಸ್ಕು NLU ನಲ್ಲಾಗುತ್ತೆ. ಹೇಗೆ ಪಾರ್ಸಿಂಗ್ ಆಫ್ ದಿ ಸ್ಟ್ರಕ್ಚರ್ ಆಫ್ ದಿ ಟೆಕ್ಸ್ಟ್ ಇದು ಹೇಗಾಗುತ್ತೆ, ಗ್ರಾಮರ್ಸ್ ಇಂಗ್ಲೀಷ್ ಗ್ರಾಮರ್ ಹೇಗೆ ಯೂಸ್ ಆಗುತ್ತೆ, that we will look into it. ಲ್ಯಾಂಗ್ವೇಜ್ ಜನರೇಷನ್ ಅಂತಂದರೆ ವಾಯ್ಸ್ ಹ್ಯೂಮನ್ ಲೈಕ್ ಲ್ಯಾಂಗ್ವೇಜು ಹೇಗೆ ಜನರೇಟ್ ಆಗುತ್ತೆ, ವೆದರ್ ಇನ್ ದಿ ಫಾರ್ಮ್ ಆಫ್ ಟೆಕ್ಸ್ಟ್ ಆರ್ ವಾಯ್ಸ್. ದಟ್ಸ್ ದಿ ಟಾಸ್ಕ್ ಆಫ್ NLG, ನ್ಯಾಚುರಲ್ ಲ್ಯಾಂಗ್ವೇಜ್ ಜನರೇಷನ್, ಪ್ಲಾನಿಂಗ್, ಸೆಂಟೆನ್ಸ್ ಪ್ಲಾನಿಂಗ್ ಆ್ಯಂಡ್ ರಿಯಲೈಸೇಷನ್. ಸೊ ಐ ಮೂವ್ ಇನ್ ಟು NLU ಪಾರ್ಟ್. ನ್ಯಾಚುರಲ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸ್ಟೆಪ್ಸ್ ಇದೆ. ಏನದು ನ್ಯಾಚುರಲ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್? NLU, ಇಟ್ಸ್ ಎ ಬ್ರಾಂಚ್ ಆಫ್ AI that uses computer software to understand input in the form of sentences using text or speech. ಇದರಲ್ಲಿ you have these steps. ಇದೇನು ಕಾಂಪ್ಲಿಕೇಟೆಡ್ ಸ್ಟೆಪ್ಸ್ ಅಲ್ಲ. ನೀವು ಈ ಸ್ಟೆಪ್ಸ್ನ ನೆನ್ಪಿಟ್ಕೊಂಡ್ರೆ NLU ಆರ್ಕಿಟೆಕ್ಚರ್ ಸ್ಟೆಪ್ಸು. ಹೌ ಡಸ್ ಪಾರ್ಸಿಂಗ್ ಹ್ಯಾಪನ್ಸ್ ಇನ್ NLU? ಏನು ಇನ್ಪುಟ್ ತಗೊಳುತ್ತೆ NLU? ಇಟ್ ಟೇಕ್ಸ್ ರಿಟರ್ನ್ ಟೆಕ್ಸ್ಟ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಇನ್ ಟು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಫಾರ್ ಕಂಪ್ಯೂಟರ್ಸ್ ಟು ಅಂಡರ್ಸ್ಟ್ಯಾಂಡ್. NLU enables computers to understand the sentiments expressed in a natural language used by humans, such as English, without formalized syntax of computer languages. ಆ ಟೆಕ್ಸ್ಟನ್ನ ಇನ್ಪುಟ್ ಆಗಿ ತಗೊಂಡು ಅದನ್ನು ಪ್ರಾಸೆಸಿಂಗ್ ಮಾಡಿ ಬೈ ಯೂಸಿಂಗ್ ದೀಸ್ ಸ್ಟೆಪ್ಸ್ ಇಟ್ ಕಮ್ಸ್ ಔಟ್ ವಿತ್ ದಿ ರಿಸಲ್ಟ್ ಆಫ್ ದಿ ಅನಲೈಸಿಂಗ್ ದಿ ಸೆಂಟಿಮೆಂಟ್ಸ್ ಇನ್ ದಿ ಟೆಕ್ಸ್ಟ್, ಅಥವಾ ನೇಮ್ಡ್ ಎಂಟಿಟಿ ರೆಕಾಗ್ನಿಷನ್ ಇನ್ ದಿ ಟೆಕ್ಸ್ಟ್, ಸಮ್ಮರೈಸಿಂಗ್ ದಿ ಟೆಕ್ಸ್ಟ್. ನಾವೇನು NLP ಟಾಸ್ಕ್ಸ್ ನೋಡಿದ್ವಿ ಆ ರಿಸಲ್ಟ್ಸ್ ಎಲ್ಲ ನಮಗೆ ಸಿಗೋಂಥದ್ದು ಇಷ್ಟೂ ಸ್ಟೆಪ್ಸು ಟೆಕ್ಸ್ಟ್ ಮೇಲೆ ಅಪ್ಲೈ ಮಾಡಿದಾಗ. ದೆನ್ ಹೌ ಡಸ್ ಇಟ್ ಹ್ಯಾಪನ್ಸ್? ಫಸ್ಟ್ ಒನ್ ಈಸ್ ಇನ್ಪುಟ್ ಲೇಯರ್, ಟೋಕನೈಸೇಷನ್ ಲೇಯರ್. ಹಿಯರ್ ಐ ಹ್ಯಾವ್ ರಿಟನ್ ಎ ಡಯಾಗ್ರಾಮ್. ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್. ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು ಟೆಕ್ಸ್ಟ್ ಕೊಡ್ತೀರಾ ದಟ್ ವಿಲ್ ಬಿ ಪ್ರೀ ಪ್ರೊಸೆಸ್ಡ್ ಆ್ಯಂಡ್ ಎ ಟೋಕನೈಸೇಷನ್ technique is applied on that text. That means splitting the text into tokens. How does it happens? ಒಂದು ಎಕ್ಸಾಂಪಲ್ ನೋಡೋಣ ಅದಕ್ಕೆ. Here you have a example of a program. ಫಸ್ಟು ಡೇಟಾ ಬೇಸು ನೋಡ್ಕೋಬೋದು ನೀವು ಯಾವ ರೀತಿ ಡೇಟಾ ಬೇಸಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ ಅಂತ. ಡೇಟಾ ಸೆಟ್ಟಲ್ಲಿ ಹಿಯರ್ ಯು ಕ್ಯಾನ್ ವ್ಯೂ ದಿ ಸೆಂಟಿಮೆಂಟ್. ಈ ಕಾಲಮಲ್ಲಿ ನೋಡಿ ಸೆಂಟಿಮೆಂಟ್ ಪಾಸಿಟಿವ್ ಹೇಗೆ ಹಾಕಿರ್ತಾರೆ ರಿವ್ಯೂ ಕಸ್ಟಮರು. ಐ ವಿಶ್ ಐ ವುಡ್ ಹ್ಯಾವ್ ಗಾಟನ್ ಒನ್ ಅರ್ಲಿಯರ್, ಲವ್ ಇಟ್ ಆ್ಯಂಡ್ ಇಟ್ ಮೇಕ್ಸ್ ವರ್ಕಿಂಗ್ ಇನ್ ಮೈ ಲ್ಯಾಪ್ಟಾಪ್ ಸೋ ಮಚ್ ಈಸಿಯರ್. ನ್ಯೂಟ್ರಲ್ ಅಥವಾ ನೆಗೆಟಿವ್ ಇದ್ದರೆ ಹೇಗಿರುತ್ತೆ ನೋಡಿ. ಇಟ್ ಸ್ಟಾಪ್ಡ್ ವರ್ಕಿಂಗ್. ಏನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ ರಿಸೀವ್ ಆಗಿದೆ ಬಟ್ ಆಪ್ರೇಟ್ ಮಾಡಿದಾಗ ಇಟ್ ಸ್ಟಾಪ್ಡ್ ವರ್ಕಿಂಗ್. ನ್ಯೂಟ್ರಲ್. ನೆಗೆಟಿವ್ ಆಗ್ಬೋದದು. ಲವ್ಡ್ ದಿಸ್ ಕ್ಯೂಟ್ ಲಿಟಲ್ ಮೌಸ್ ಬಟ್ ಇಟ್ ಬ್ರೋಕ್ ಆಫ್ಟರ್ ಮಂತ್ಸ್.
ದಿ ವೀಲ್ ಬ್ರೋಕ್ ಆಫ್ ಫ್ರಮ್ ದಿ ಗೇರ್. ಪ್ರಾಡಕ್ಟ್ ಬಂದು ಯೂಸ್ ಮಾಡಿ ಆಫ್ಟರ್ ಫ್ಯೂ ಮಂತ್ಸ್ ಇಟ್ ಬ್ರೋಕ್ ಆಫ್. ಈ ರೀತಿ ರಿವ್ಯೂ ಹಾಕಿದ್ದಾರೆ. ಸೊ ಈ ಬೇಸಿಸ್ ಮೇಲೆ ಇಲ್ಲಿ ಕೆಲವೊಂದು ವರ್ಡ್ಸ್ ಏನಿದೆ, ಲವ್ಡ್ ದಿಸ್ ಕ್ಯೂಟ್ ಲಿಟ್ಲ್ ಮೌಸ್ ಬಟ್ ಇಟ್ ಬ್ರೋಕ್ ಆಫ್. ಬ್ರೋಕ್ ಅನ್ನೋ ಪ್ರಾಡಕ್ಟು ಬ್ರೇಕ್ ಆಗಿದೆ, ಅವರು ಏನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾರೆ ಅದು. ಸೊ ನೆಗೆಟಿವ್ ಕ್ಯಾಟಗರಿಗೆ ಬರುತ್ತದೆ. ಅದಕ್ಕೆ ಇಫ್ ಇಟ್ಸ್ ನೆಗೆಟಿವ್, 0 ಈಸ್ ದಿ ID ಆರ್ ದಿ ಸ್ಕೋರ್. ಆ ರೀತಿ ಕ್ಲಾಸಿಫೈ ಮಾಡ್ಕೋಬೋದು. ಇಲ್ಲಿ ಬೇರೆ ರೀತಿ ಕ್ಲಾಸಿಫಿಕೇಶನ್ ಇದೆ. ಪಾಸಿಟಿವ್ಗೆ 1, ನೆಗೆಟಿವ್ಗೆ 0 ಆ್ಯಂಡ್ ಸಮ್ ಅದರ್ ನಂಬರ್ ಫಾರ್ ಲೆಟ್ಸ್ ಸೇ 2 ಫಾರ್ ನ್ಯೂಟ್ರಲ್. ಈ ರೀತಿ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಬೋದು. We will look into one example program. ಈ ಎಕ್ಸಾಂಪಲ್ ಪ್ರೋಗ್ರಾಮಲ್ಲಿ ಇಲ್ಲಿ ಏನು ಇಂಪೋರ್ಟ್ ಆಗಿದೆ, ಯು ಡು ನಾಟ್ ವರಿ ಅಬೌಟ್ ದಟ್. ಜಸ್ಟ್ ಆಸ್ ಯು ಡಿಡ್ ಇನ್ ಲ್ಯಾಬ್ ಪ್ರೋಗ್ರಾಮ್, CNN ಮಾಡೆಲ್ ಏನು ಟೆನ್ಸಾರ್ಫ್ಲೋ ಕೇರಾಸ್ ಹಾಕೊಂಡು ಮಾಡಿದ್ವಿ, ಅದೇ ಪ್ಯಾಕೇಜಸ್ ಇಲ್ಲಿ ಇಂಪೋರ್ಟೆಡ್ ಆಗಿದೆ. And this is the path for cleaned reviews. ನಾವೇನೀಗ ಡೇಟಾ ಸೆಟ್ ನೋಡಿದ್ವಿ, ಆ ಪಾತ್ ರೀಡ್ ಆಗ್ತಿದೆ ಥ್ರೂ ಪೆಂಡಾಸ್ PD ರೆಫರೆನ್ಸ್. ಆ್ಯಂಡ್ ಶೇಪ್ ಹೆಡ್ ಕಾಲಮ್. ಇಲ್ಲಿ ನಿಮಗೆ ಒಂದು I'll skip all those things. Those are the basics things that you know. ಇಲ್ಲಿ ಒಂದು ಟೋಕನೈಸರ್ ಅಂತ ನಿಮ್ಗೆ ಆಪ್ಷನ್ ಕಾಣಿಸ್ತಾ ಇದೆ. ದಿಸ್ ಫಂಕ್ಷನ್ ವಿಲ್ ಸ್ಪ್ಲಿಟ್ ದಿ ವರ್ಡ್ಸ್ ವಿಚ್ ಆರ್ ದೇರ್ ಇನ್ ದಟ್ ಸೆಕ್ಷನ್ ಇಂಟು 5000 ಟೋಕನ್ಸ್. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಏನಿದೆ ಅದನ್ನು, ವರ್ಡ್ಸ್ಗಳೇನಿದೆ ಅದನ್ನು ಸ್ಪ್ಲಿಟ್ ಮಾಡ್ತಾ ಹೋಗುತ್ತೆ ಟೋಕನೈಸರ್. ಸೊ ಇದು ಒಂದು ಪ್ರೀ ಪ್ರಾಸೆಸಿಂಗ್ ಸ್ಟೆಪ್. ಒಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ ತೋರಿಸ್ತಾ ಇರೋದು, ಹೌ ಡಸ್ ಟೋಕನೈಸರ್ ವರ್ಕ್ ಅಂತ. ದೆನ್ ಟೆಕ್ಸ್ಟ್ ಟು ಸೀಕ್ವೆನ್ಸಸ್. ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸೀಕ್ವೆನ್ಸಸ್ ವಿತ್ ದಿ ಹೆಲ್ಪ್ ಆಫ್ ಟೆಕ್ಸ್ಟ್ ಟು ಟೋಕನೈಸರಲ್ಲಿ ಒಂದು ಫಂಕ್ಷನ್ ಇದೆ ಟೆಕ್ಸ್ಟ್ ಟು ಸೀಕ್ವೆನ್ಸ್ ಅಂತ. ಆ ಟೆಕ್ಸ್ಟ್ ಟು ಸೀಕ್ವೆನ್ಸಸ್ಸು ಏನು ಡೇಟಾ ಫ್ರೇಮ್ ಟ್ವೀಟ್ ಅನ್ನೋದ್ರಲ್ಲಿ ಸ್ಟೋರ್ ಆಗಿದೆ ಅದಷ್ಟು ಸ್ಪ್ಲಿಟ್ ಮಾಡಿ ಸೀಕ್ವೆನ್ಸ್ ಆಫ್ ವರ್ಡ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್ ಹೌ ಡಸ್ ಟೋಕನೈಸೇಷನ್ ಹ್ಯಾಪನ್ಸ್ ಅಂತ. ಸೊ ಮೂವಿಂಗ್ ಆನ್ ಟು ಅವರ್ ಸ್ಟೆಪ್. ಇಲ್ಲಿ ಟೆಕ್ಸ್ಟ್ ಪ್ರೀ ಪ್ರಾಸೆಸಿಂಗ್, ಇನ್ಪುಟ್ ಲೇಯರ್ ಪ್ಲಸ್ ಟೋಕನೈಸೇಷನ್ ಲೇಯರ್. ಇದು ಔಟ್ಪುಟ್ ಹೇಗೆ ಬರುತ್ತೆ, ಸ್ಪ್ಲಿಟ್ ಅಂತೂ ಮಾಡುತ್ತೆ. ಸ್ಪ್ಲಿಟ್ ಮಾಡಿದ್ಮೇಲೆ ಹೌ ಡಸ್ the output would look like, we will look into that also. After this pre-processing and tokenization, part of speech ಅಥವಾ POS tagging ಅಂತ ಇದೆ. This is the next step. In this step, what happens is each word is assigned a grammatical category such as noun, verb or adjective. This helps to identify the function of each word in the sentence. First step ಏನಾಗಿದೆ, as we seen in the Python program, first step is to clean and normalize the input. Text pre-processing ಅಲ್ಲಿ cleaning the input, text input ಏನು ಬಂದಿದೆ, ಕ್ಲೀನಿಂಗ್ ಅಥವಾ pre-processing ಅಂತಂದರೆ breaking the sentence into individual words to their root forms. Root forms ಅಂದ್ರೆ ಏನು, there is a word called
ಡಿಟೆಕ್ಷನ್ ಅನ್ನೋ ವರ್ಡಲ್ಲಿ ION, ಆ್ಯಕ್ಚುಲಿ ಅದು ಒರಿಜಿನಲ್ ವರ್ಡ್ ಏನು ಡಿಟೆಕ್ಟ್, ION ಎಕ್ಸ್ಟ್ರಾ ಆ್ಯಡಪ್ ಆಗಿರೋ ಅಂಥದ್ದು. ಡಿಟೆಕ್ಟಿಂಗ್ ಅಂತ ವರ್ಡ್ ಇದ್ರೆ ING ಎಕ್ಸ್ಟ್ರಾ ಆ್ಯಡ್ ಆಗಿರೋದು. ಡಿಟೆಕ್ಟೆಡ್ ಅಂತ ಇದ್ರೆ ED ಎಕ್ಸ್ಟ್ರಾ ಆ್ಯಡ್ ಆಗಿರೋದು. ಒರಿಜಿನಲ್ ಫಾರ್ಮ್ ಆಫ್ ದಿ ವರ್ಡ್ ಏನು ಡಿಟೆಕ್ಟ್, ಅದನ್ನು ಡಿಟೆಕ್ಟೆಡ್, ಡಿಟೆಕ್ಟಿಂಗ್, ಡಿಟೆಕ್ಷನ್ ಈ ರೀತಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಬ್ರೇಕಿಂಗ್ ಡೌನ್ ದಿ ವರ್ಡ್ ಇನ್ ಟು ಇಟ್ಸ್ ರೂಟ್ ಫಾರ್ಮ್, ದಟ್ ಈಸ್ ಕಾಲ್ಡ್ ಆಸ್ ಟೋಕನೈಸೇಷನ್. ಆಗ ಸಿಂಪ್ಲಿಫೈ ಆಗುತ್ತೆ ಟೆಕ್ಸ್ಟು. ದಿ ಪ್ರಾಸೆಸ್ ಆಫ್ ಬ್ರೇಕಿಂಗ್ ದಿ ಸೆಂಟೆನ್ಸ್ ಇನ್ ಟು ಇಂಡಿವಿಜುವಲ್ ವರ್ಡ್ಸ್ ಇಸ್ ಕಾಲ್ಡ್ ಟೋಕನೈಸೇಷನ್. ಈ ಬ್ರೇಕಪ್ ಆಗಿರೋ ಅಂಥ ಟೆಕ್ಸ್ಟ್ನ ನೌನ್ ಕ್ಯಾಟಗರಿ, ವರ್ಬ್ ಕ್ಯಾಟಗರಿ ಆರ್ ಅಡ್ಜೆಕ್ಟಿವ್ ಕ್ಯಾಟಗರಿಗೆ ನಾವು ಅಸೈನ್ ಮಾಡ್ಬೋದು. ದಿಸ್ ಹೆಲ್ಪ್ಸ್ ಟು ಐಡೆಂಟಿಫೈ ದಿ ಫಂಕ್ಷನ್ ಆಫ್ ಈಚ್ ವರ್ಡ್ ಇನ್ ದಿ ಸೆಂಟೆನ್ಸ್. Noun means, English grammar ಅಲ್ಲಿ ನಾಮಪದ, verb means ಕ್ರಿಯಾಪದ, and adjective. Adjective is another ವಿಶೇಷಣ ಕ್ರಿಯಾಪದ, ಈ ರೀತಿ ಏನೋ ಬರುತ್ತೆ. ಐ ಥಿಂಕ್ ಯು ನೋ ದೀಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇಂಗ್ಲಿಷ್ ಗ್ರಾಮರ್. ಈ ಒಂದು ಗ್ರಾಮೆಟಿಕಲ್ ವರ್ಡ್ಸ್ ಏನು ಟೋಕನೈಸ್ ಮಾಡಿ ಸಿಗ್ತಾ ಇದೆ, ನೌನ್ ಯಾವುದ್ಯಾವುದು ನೌನ್ ವರ್ಡ್ಸ್ ಇದೆ, ವರ್ಬ್ ಇದೆ, ಅಡ್ಜೆಕ್ಟಿವ್ ಇದೆ, ಅಲ್ಲಲ್ಲಿಗೆ ಅಸೈನ್ ಆಗ್ತಾ ಹೋಗುತ್ತೆ. ದಿಸ್ ಹೆಲ್ಪ್ಸ್ ಟು ಐಡೆಂಟಿಫೈ ದಿ ಫಂಕ್ಷನ್ ಆಫ್ ಈಚ್ ವರ್ಡ್ ಇನ್ ದಿ ಸೆಂಟೆನ್ಸ್. ಸೊ ಈ ರೀತಿ ದಿಸ್ ಈಸ್ ಕಾಲ್ಡ್ POS ಟ್ಯಾಗಿಂಗ್. ಈ ರೀತಿ POS ಟ್ಯಾಗಿಂಗ್ ಆದಮೇಲೆ ಫಸ್ಟು ಬ್ರೇಕ್ ಆಗುತ್ತೆ, ಪಾರ್ಟ್ ಆಫ್ ಸ್ಪೀಚ್ ಟ್ಯಾಗಿಂಗ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಈಸ್ ನೇಮ್ಡ್ ಎಂಟಿಟಿ ರೆಕಾಗ್ನಿಷನ್ ಆರ್ NER. Here we will look into one more example. ಈ ಎಕ್ಸಾಂಪಲಲ್ಲಿ ಇಲ್ಲಿ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಹೇಗೆ ಬ್ರೇಕಿಂಗ್ ಆಫ್ ಟೆಕ್ಸ್ಟ್ ಆಗ್ತಾ ಇದೆ ಅಂತ. ಹಿಯರ್ ದೇರ್ ಈಸ್ ಎ ಟೆಕ್ಸ್ಟ್. ಈ ಟೆಕ್ಸ್ಟು ನೋಟ್ ಪ್ಯಾಡಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ದಿ ಕ್ಯಾಂಪಸ್ ಕ್ಲೀನಿಂಗ್ ಪ್ರೋಗ್ರಾಮ್ ಬೈ ದಿ ರೇಂಜರ್ಸ್ ಆಫ್ ದಿ ಬ್ಯಾಚಸ್ 3 and 4 ಹೆಲ್ಡ್ ಆನ್ ದಿಸ್ ಡೇಟ್, ಕಂಡಕ್ಟೆಡ್ ಬೈ ಪಾವಗಡ ಕಾಲೇಜ್. ಈ ಥರ ಒಂದು ಟೆಕ್ಸ್ಟು. ದಿಸ್ ಇಟ್ ಸೆಲ್ಫ್ ಇಸ್ ಆ್ಯಕ್ಟಿಂಗ್ ಆಸ್ ಎ ಡೇಟಾ ಸೆಟ್. I'll run this program also. We'll look into it. Before that, ನಾವೇನು ರಿವ್ಯೂಸ್ ಅಂತ ನೋಡಿದ್ವಿ, ಆ ರಿವ್ಯೂಸಲ್ಲಿ ನಮಗೆ ಔಟ್ಪುಟ್ಟು ಏನು ಬಂದಿದೆ, ಫಸ್ಟ್ ವಿ ವಿಲ್ ಲುಕ್ ಇನ್ ಟು ದಟ್ ಔಟ್ಪುಟ್ and I'll move on to the text based data set. ಇಲ್ಲಿ ನೀವು ನೋಡ್ಬೋದು, in this output ಪಾಸಿಟಿವ್ ಸೆಂಟಿಮೆಂಟು ಯಾವುದಕ್ಕೆ ಅಸೈನ್ ಆಗಿದೆ, ನ್ಯೂಟ್ರಲ್ ಸೆಂಟಿಮೆಂಟು ಎಲ್ಲಿ ಅಸೈನ್ ಆಗಿದೆ ಅಂತ ಅಬ್ಸರ್ವ್ ಮಾಡ್ಬೋದು. ದಿಸ್ ಇಸ್ ದಿ ಔಟ್ಪುಟ್ ಆಫ್ ದಿ ಪ್ರೋಗ್ರಾಮ್. ನಾವೇನು ಇಲ್ಲಿ ತಗೊಂಡಿದ್ವಿ, ಈ ಒಂದು ಡೇಟಾ ಸೆಟ್ ಪಾಸಿಟಿವ್ ಸೆಂಟಿಮೆಂಟ್ಸು ಎಕ್ಸೆಲ್ CSV ಫೈಲಲ್ಲಿ ಇದು ಸ್ಟೋರ್ ಆಗಿದೆ. ರಿವ್ಯೂಸ್, ಇದು ಕಸ್ಟಮರ್ ರಿವ್ಯೂಸು
ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಹಾಕಿರೋ ಅಂಥದ್ದು ಕಲೆಕ್ಷನ್ ಮಾಡ್ಕೊಂಡಿರೋ ಅಂಥ ಡೇಟಾ ಸೆಟ್. ಅದಕ್ಕೆ ಸ್ಕೋರ್ಸ್ನ ಅಸೈನ್ ಮಾಡಿ ಸ್ಟೋರ್ ಆಗಿದೆ ಇಲ್ಲಿ. ಇದಕ್ಕೆ ಔಟ್ಪುಟ್ಟು, ದಿಸ್ ಇಸ್ ದಿ ಔಟ್ಪುಟ್ ಫಾರ್ ದಿಸ್. ಆಫ್ಟರ್ performing tokenization and applying sequence of text method. ಇಲ್ಲಿ ಟೋಕನೈಸರ್ ಅಪ್ಲೈ ಆಗಿದೆ. ಟೋಕನೈಸೇಷನ್ ಆದಮೇಲೆ ಟೆಕ್ಸ್ಟ್ ಟು ಸೀಕ್ವೆನ್ಸಸ್ ಮೆಥಡ್ ಅಪ್ಲೈ ಆಗಿದೆ. ಆಫ್ಟರ್ ದಟ್ ಎನ್ಕೋಡ್ ದಿ ಸೀಕ್ವೆನ್ಸಸ್. ಅದಾದಮೇಲೆ CNN ಮಾಡೆಲ್ ಅಪ್ಲೈ ಆಗಿದೆ ಟೆಕ್ಸ್ಟ್ಗೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ LSTM ಲೇಯರ್ಸು ಮಾಡೆಲ್ ಅಪ್ಲೈ ಆಗಿದೆ. ಸೊ ಅದಕ್ಕೆ ನಮಗೆ ಇದು ಏನು ಬಂದಿದೆ ಔಟ್ಪುಟ್ಟು, ಇಲ್ಲಿ ನೋಡಿ ಹೇಗೆ ಅದು ಡಿಸೈಡ್ ಮಾಡ್ತಾ ಇದೆ, ಪಾಸಿಟಿವಾ ಅಥವಾ ನೆಗೆಟಿವಾ, ವಾಟ್ ಎವರ್ ದಿ ರಿವ್ಯೂಸ್ ದಟ್ ವಿ ಹ್ಯಾವ್ ಗಾಟ್. ಐ ವಿಶ್ ಐ ವುಡ್ ಹ್ಯಾವ್ ಗಾಟನ್ ಒನ್ ಅರ್ಲಿಯರ್. ಯಾಕಂದರೆ ಪ್ರಾಡಕ್ಟ್ ಚೆನ್ನಾಗಿದೆ, ನಂಗೆ ಮೊದಲೇ ಇದು ಸಿಗಬೇಕಿತ್ತು ಅಂತ ಒಂದು ರಿವ್ಯೂ ಅಥವಾ ಕಮೆಂಟ್. ಪಾಸಿಟಿವ್, ಸೆಂಟಿಮೆಂಟ್ ಈಸ್ ಪಾಸಿಟಿವ್ ಅಂತ. ಈ ಪ್ರೋಗ್ರಾಮು ಆಫ್ಟರ್ ಪರ್ಫಾರ್ಮಿಂಗ್ ಟೋಕನೈಸೇಷನ್, ಪ್ರೀ-ಪ್ರಾಸೆಸಿಂಗ್ ಆಫ್ ದಿ ಟೆಕ್ಸ್ಟ್, POS ಟ್ಯಾಗಿಂಗ್, NER, ಇದೇನು ಸ್ಟೆಪ್ಸು ನಾವು ನೋಡಿದ್ವಿ. ಇನ್ನೂ ಫರ್ದರ್ ಯು ಹ್ಯಾವ್ ಫರ್ದರ್ ಮೋರ್ ಸ್ಟೆಪ್ಸ್ ಲೈಕ್ ಸಿಂಟ್ಯಾಕ್ಟಿಕ್ ಅನಾಲಿಸಿಸ್, ಅದೆಲ್ಲ ಪರ್ಫಾರ್ಮ್ ಮಾಡಿಕೊಂಡು ಈ ಟೆಕ್ಸ್ಟ್ ಕ್ಲಾಸಿಫಿಕೇಷನ್ ಮಾಡೆಲು ಡಿಸೈಡ್ ಮಾಡ್ತಾ ಇದೆ. ಕೊಟ್ಟಿರೋ ಅಂಥ ಡೇಟಾ ಸೆಟ್ಟಲ್ಲಿ ಕೊಟ್ಟಿರೋ ಅಂಥ ಕಮೆಂಟು ಪಾಸಿಟಿವಾ ಅಥವಾ ನ್ಯೂಟ್ರಲ್ಲ ಅಂತ. I have learned this lesson again opening the package. Neutral. It is so slow and lacks find better option. Slow ಇದೆ ಬಟ್ ಯೂಸ್ ಮಾಡ್ತಾ ಇದ್ದೀನಿ. Neutral. I like the color and size but in few days it faded away ಅಂತೇನೋ ಒಂದು ಕಮೆಂಟ್ ಇದೆ. ಇದೆಲ್ಲ ನ್ಯೂಟ್ರಲ್, ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ. ನೆಗೆಟಿವ್ ಇದ್ದಾಗ loved this cute little mouse but it broke off. ನೆಗೆಟಿವ್. ನೆಗೆಟಿವ್ ವರ್ಡು, ಪಾಸಿಟಿವ್ ವರ್ಡು, ಇದು ಸೆಂಟೆನ್ಸಸ್ಸು ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ, ನ್ಯೂಟ್ರಲ್ ಆಗಿದೆ ಅಂತ ನಿಮ್ಮ ಒಂದು ಈ ಎಲ್ಲ ಪ್ರೀ ಪ್ರೊಸೆಸಿಂಗ್ ಸ್ಟೆಪ್ಸ್ ಅಪ್ಲೈ ಮಾಡಿದ್ಮೇಲೆ ಡಿಸೈಡ್ ಮಾಡ್ತಾ ಇದೆ. ಇನ್ನೂ ಒಂದು ಎಕ್ಸಾಂಪಲ್ಲು ನಾವು ಆಗಲೇ ನೋಡಿದಾಗೆ ಟೆಕ್ಸ್ಚುಯಲ್ ಡೇಟಾಬೇಸ್ಗೆ, ಅದರಲ್ಲೂ ನೋಡ್ಬೋದು ಹೇಗೆ ಸ್ಪ್ಲಿಟ್ಟಿಂಗ್ ಆಫ್ ದಿ ಟೋಕನ್ಸ್ ಆಗ್ತಾ ಹೋಗುತ್ತೆ ಅಂತ. ಆ್ಯಂಡ್ ದಿಸ್ ಈಸ್ ದಿ ಟೆಕ್ಸ್ಟ್. Here next is named entity recognition. Named entity recognition ಏನಿದೆ ಇದರಲ್ಲಿ NER phase. In this phase it specifies types of information like names of products, dates or locations are identified. ನಾನು ಆಗಲೇ ಹೇಳ್ದಾಗೆ ಕಂಟಿನ್ಯೂಸ್ ಸೆಟ್ ಆಫ್ ಟೆಕ್ಸ್ಟ್ ಇದೆ. ಅದರಲ್ಲಿ ಡೇಟ್ಸ್ ಯಾವುದು, ಪ್ರಾಡಕ್ಟ್ ನೇಮ್ ಯಾವುದು, ಲೊಕೇಶನ್ ನೇಮ್ ಯಾವುದು, ಈ ರೀತಿ NER ಟಾಸ್ಕ್ ಏನಿದೆ NLPದು, ಈ ಸ್ಟೆಪ್ಪಲ್ಲಿ ಆಫ್ಟರ್ ಟೋಕನೈಸೇಷನ್ ಆ ಟೋಕನೈಸ್ಡ್ ಟೋಕನ್ಸ್ನ ತಗೊಂಡು ಅದನ್ನು ನೌನ, ವರ್ಬ, ಅಡ್ವರ್ಬ ಅಂತ ಕೆಟಗರೈಸ್ ಮಾಡಿಕೊಂಡು then it decides, it extracts products, dates or locations. In this phase, NER phase, ಒಂದು ಎಕ್ಸಾಂಪಲ್ಸ್ ಇದೆ. ಮೊಬೈಲ್ ಅಂತ ವರ್ಡ್ ಇದ್ದರೆ ಟೆಕ್ಸ್ಟಲ್ಲಿ ಅದು ಪ್ರಾಡಕ್ಟ್, ಮೈಸೂರು ಅನ್ನೋ ವರ್ಡ್ ಇದ್ದರೆ, ನೇಮ್ ಇದ್ದರೆ ಇದು ಲೊಕೇಶನ್, ಯಾವುದಾದ್ರೂ ಬ್ಯಾಂಕ್ದು ಬ್ರ್ಯಾಂಚ್ ನೇಮ್ ಇದ್ದರೆ ಆ ಪರ್ಟಿಕ್ಯುಲರ್ ಬ್ಯಾಂಕ್ದು ಬ್ರ್ಯಾಂಚ್ ನೇಮ್. ಈ ರೀತಿ NER ಕೆಟಗರೈಸ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಪಾರ್ಸಿಂಗ್ ಲೇಯರ್. ಬಿಫೋರ್ ಮೂವಿಂಗ್ ಆನ್ ಟು ಪಾರ್ಸಿಂಗ್ ಲೇಯರ್, ಟೋಕನೈಸೇಷನ್ನು ಹೇಗಾಗ್ತಾ ಇದೆ,
we will look into that. For another example, ಈ ಒಂದು ಟೆಕ್ಸ್ಟ್ ಇದನ್ನೇ ಇನ್ಪುಟ್ ಆಗಿ ಕೊಡ್ತಾ ಇದ್ದೀವಿ. ನೋಟ್ ಪ್ಯಾಡಲ್ಲಿ ಒಂದಷ್ಟು ಲೈನ್ಸ್ನ ಟೈಪ್ ಮಾಡಿಕೊಂಡು ಅದನ್ನೇ ಇನ್ಪುಟ್ ಆಗಿ ಕೊಟ್ಟಾಗ ಫಾರ್ ದಿಸ್ ಪ್ರೋಗ್ರಾಮ್, ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಔಟ್ಪುಟ್ ಹೇಗೆ ಬರುತ್ತೆ. ಸಿ ಹಿಯರ್, in this example program, text whatever we have seen in the notepad, the campus cleaning program by the rangers of the batches 3 and 4 held on 22nd February 2022, conducted by Scouts and Guides GFGC ಪಾವಗಡ ಅಂತ ಒಂದು ಟೆಕ್ಸ್ಟ್ ನಂದೊಂದಿತ್ತು, ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಆ ಒಂದು ಟೆಕ್ಸ್ಟ್ ಏನು ಇದು ಇನ್ಪುಟ್ ಆಗಿ ಕೊಟ್ಟಿದ್ದೀನಿ ಅದು ನನಗೆ ಇಲ್ಲಿ ಪ್ರಾಸೆಸಿಂಗ್ ಮಾಡಿ ಪೈಥಾನು ಅದನ್ನೇ ಡಿಸ್ಪ್ಲೇ ಮಾಡ್ತಿದೆ. ಹಾಗಾದರೆ ಅದಕ್ಕೆ ಟೋಕನ್ಸ್ ಅಪ್ಲೈ ಮಾಡಿದಾಗ, ಟೋಕನೈಸೇಷನ್ ಫಂಕ್ಷನ್ ಅಪ್ಲೈ ಮಾಡಿದಾಗ ಹೇಗೆ ಸ್ಪ್ಲಿಟ್ ಆಗುತ್ತೆ ವರ್ಡ್ಸು, ದಟ್ ಈಸ್ ದೇರ್ ಆನ್ ದಿ ಸ್ಕ್ರೀನ್ ಔಟ್ಪುಟ್. ನೋಡಿ, ದಿ ಅಂತ ಒಂದು ವರ್ಡ್ ಇದೆ, ಯು ಕ್ಯಾನ್ ಕಂಪೇರ್ ಹಿಯರ್. ಇದೇ ನಾನು ಇನ್ಪುಟ್ ಆಗಿ ಕೊಟ್ಟಿರೋದು ದಿ, ಅದೇ ಒಂದು ಸಿಂಗಲ್ ಕೋಟ್ಸ್ ಒಳಗೆ ಸೇರಿಕೊಂಡಿದೆ. ನೆಕ್ಸ್ಟ್ ವರ್ಡ್ ಇಸ್ ಕ್ಯಾಂಪಸ್, ಅದೇ ಒಂದು ಸಿಂಗಲ್ ಕೋಟ್ಸ್ ಒಳಗೆ ಸೇರಿಕೊಂಡಿದೆ. ಕ್ಲೀನಿಂಗ್, ಪ್ರೋಗ್ರಾಮ್, ಬೈ, ಈ ರೀತಿ ಕಂಟಿನ್ಯೂಸ್ ಆಗಿ ಟೋಕನ್ಸ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಇದೇ ಫಸ್ಟ್ ಸ್ಟೆಪ್ಪಲ್ಲಿ ಆಗಿರೋ ಅಂಥದ್ದು. ಆ ರೀತಿ ಇಟ್ ಹ್ಯಾಸ್ ಕ್ರಿಯೇಟೆಡ್ 130 tokens for one particular line. After ಟೋಕನೈಸೇಷನ್ ಎಲ್ಲ ಮಾಡಿದ್ಮೇಲೆ, ಅಂದರೆ ಸ್ಪ್ಲಿಟ್ಟಿಂಗ್ ಆಫ್ ದಿ ಟೆಕ್ಸ್ಟ್ ಇಂಟು ವರ್ಡ್ಸ್ ಆದಮೇಲೆ, ನಾವು POS ಟ್ಯಾಗಿಂಗಲ್ಲಿ ಏನು ನೋಡಿದ್ದೀವಿ, ಕೆಲವೊಂದು ಅನ್ನೆಸೆಸರಿ words or stemming of the words happens. ಲೈಕ್ ಇಲ್ಲಿ ಕ್ಲೀನಿಂಗ್ ಅಂತ ಒಂದು ವರ್ಡ್ ಇದೆ, ING ರಿಮೂವ್ ಮಾಡಿದ್ರೆ ಒರಿಜಿನಲ್ ವರ್ಡ್ ಏನು ಕ್ಲೀನ್, ಅದು ನಿಮಗೆ ರಿಟ್ರೀವ್ ಆಗಿ ಸಿಗುತ್ತೆ. ಈ ರೀತಿ ಇಟ್ ಕೀಪ್ಸ್ ಆನ್ ರಿಮೂವಿಂಗ್ ಸಮ್ ವರ್ಡ್ಸ್ ವಿಚ್ ಆರ್ ಅನ್ನೆಸೆಸರಿ. ಮತ್ತು ಇನ್ನೊಂದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದೆಲ್ಲ ವರ್ಡ್ಸು ಎಲ್ಲ ಇಂಗ್ಲಿಷ್ ಟೆಕ್ಸ್ಟಲ್ಲೂ ಇದ್ದೇ ಇರುತ್ತೆ. ಆಲ್, ಅಗೈನ್, ಆಫ್ಟರ್, ಬೀಯಿಂಗ್, ಎಕ್ಸೆಪ್ಟ್ ಸಮ್ ಪರ್ಟಿಕ್ಯುಲರ್ ವರ್ಡ್ಸ್, ಬೈ, ಕ್ಯಾನ್, ದಿ, ಈ ರೀತಿ ವರ್ಡ್ಸನ್ನು ರಿಮೂವ್ ಆಗುತ್ತೆ ಇನ್ ದಿಸ್ ಸ್ಟೆಮ್ಮಿಂಗ್ ಪ್ರಾಸೆಸ್. ಅಷ್ಟೆಲ್ಲ ರಿಮೂವ್ ಮಾಡ್ಕೊಂಡ್ಮೇಲೆ ನಿಮಗೆ ಉಳ್ಕೊಳ್ಳೋ ಅಂಥದ್ದು ಈ ರೀತಿ ಪೆಕ್ಯುಲಿಯರ್ ವರ್ಡ್ಸ್. ಇದನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ದಿ ಸೆಂಟಿಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಲೈನು ಎಕ್ಸ್ಟ್ರಾಕ್ಟ್ ಆಗಿದೆ, ನೀವು ನೋಡ್ಬೋದು. ಕ್ಯಾಂಪಸ್ ನ್ಯೂಟ್ರಲ್, ಕ್ಲೀನ್ ಅಂದರೆ ಇಟ್ಸ್ ಎ ಪಾಸಿಟಿವ್ ಸೆಂಟಿಮೆಂಟ್, ಎಷ್ಟು % ಪಾಸಿಟಿವ್ ಇದೆ ಅದು ಬರ್ತಾ ಇದೆ ನೋಡಿ. ರೇಂಜರ್, ಬ್ಯಾಚ್, ಪ್ರೋಗ್ರಾಮ್ ಅದೆಲ್ಲ ನ್ಯೂಟ್ರಲ್ ಕ್ಯಾಟಗರಿಗೆ ಬರುತ್ತೆ ಆಬ್ವಿಯಸ್ಲಿ. ಸ್ಕೌಟ್, ಕೋಆರ್ಡಿನೇಟರ್, ಕಂಡಕ್ಟ್, ಗೈಡ್, ಅಸಿಸ್ಟೆಂಟ್ ಪ್ರೊಫೆಸರ್, ನೇಮ್ ಇರ್ಬೋದು, ಇನಿಷಿಯಲ್ಸ್ ಇರ್ಬೋದು, ಇದೆಲ್ಲ ನ್ಯೂಟ್ರಲ್ ಬರುತ್ತೆ. ಕ್ಲೀನ್ ಅನ್ನೋದು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿ ಟೋಕನೈಸೇಷನ್ನು ಮತ್ತು POS ಟ್ಯಾಗಿಂಗು that can be performed here. After performing tokenization in the pre-processing step and performing POS tagging, NER, parsing layer. Next step is parsing layer. It examines how words are connected.
It identifies which words depends on others to convey meaning. Mobile depends on launched ಅಲ್ವಾ, and upcoming year depends on provides a time reference for the action. ಸೊ ಏನೋ ಒಂದು ಮೀನಿಂಗ್ ಇರಬೇಕು. ಲಾಂಚಡ್ ಅಂದಾಗ ಅದು ಯಾವುದೋ ಪ್ರಾಡಕ್ಟ್ ಜೊತೆನೇ ಅಟ್ಯಾಚ್ ಆಗಿರುತ್ತೆ. ಅಪ್ಕಮಿಂಗ್ ಇಯರ್ ಅಂದಾಗ ಇಟ್ ಈಸ್ ಕನೆಕ್ಟೆಡ್ ವಿತ್ ಸಮ್ ಟೈಮ್ ರೆಫರೆನ್ಸ್. ಸೊ ಈ ರೀತಿ ಒಂದು ಮೀನಿಂಗ್ಫುಲ್ ಕಾಂಟೆಕ್ಸ್ಟಲ್ಲಿ ನಾವು ಹೇಗೆ ಮಾತಾಡ್ತೀವಿ ಆ ರೀತಿ ಟೆಕ್ಸ್ಟ್ ಇಲ್ಲಿ ಪಾರ್ಸಿಂಗ್ ಲೇಯರಲ್ಲಿ ವರ್ಡ್ಸ್ಗಳು ಮತ್ತು ಆ ಒಂದು ಸಂದರ್ಭಗಳು ಮತ್ತು ಆ ಟೈಮ್ ಫ್ರೇಮು ಇದೆಲ್ಲ ಕನೆಕ್ಟಿವಿಟಿ ಆಗಬೇಕು. ಇಲ್ಲಾಂದರೆ ಮೀನಿಂಗ್ಲೆಸ್ ಆಗಿಬಿಡುತ್ತೆ ಟೆಕ್ಸ್ಟ್. ಏನೋ ರಿಟ್ರೀವ್ ಮಾಡೋದಕ್ಕೆ ಹೋಗಿ ಏನೋ ಕನ್ವರ್ಷನ್ ಆಗಿ ಬೇರೆ ಇನ್ನೇನೋ ಟೆಕ್ಸ್ಟ್ ಕನ್ವರ್ಷನ್ಗೆ ಲೀಡ್ ಮಾಡುತ್ತೆ. ಸೊ ಪಾರ್ಸಿಂಗ್ ಲೇಯರ್ ಟೇಕ್ಸ್ ಕೇರ್ ಆಫ್ ದಟ್. ಡೈಲಾಗ್ ಮ್ಯಾನೇಜ್ಮೆಂಟ್ ಲೇಯರ್, ಇಟ್ ಮ್ಯಾನೇಜಸ್ ಕನ್ವರ್ಸೇಷನಲ್ ಫ್ಲೋ ಆ್ಯಂಡ್ ಆ್ಯಕ್ಟ್ಸ್ ಆಸ್ ಎ ಡಿಸಿಷನ್ ಮೇಕಿಂಗ್ ಹಬ್. It updates the current state based on user inputs, session history, current state update ಆಗ್ತಾ ಇರಬೇಕು. ಇಲ್ಲ ಅಂತಂದರೆ again it comes out with meaningless decisions, determines the next system action based on current state. Intent recognition layer and finally the output layer. Intent ಅಂದರೆ ಏನು? ಇಂಟೆನ್ಷನ್ ಆಫ್ ದಿ ಟೆಕ್ಸ್ಟ್ ಆರ್ ದಿ ವಾಯ್ಸ್ ಟೋನಿಂದನೂ ನಾವು ಅವರು ಆ್ಯಕ್ಚುಯಲಾಗಿ ಅವರು ಹೇಟ್ಫುಲ್ಲಾಗಿ ಮಾತಾಡ್ತಾ ಇದ್ದಾರಾ, ಲೈಕ್ಲಿ ಆಗಿ ಮಾತಾಡ್ತಿದ್ದಾರಾ, ಈ ರೀತಿ ನಾವು ಕನ್ಕ್ಲೂಷನ್ಸ್ಗೆ ಹೇಗೆ ಬರ್ತೀವಿ ಆ ರೀತಿ ಇಲ್ಲಿ ನಿಮ್ಮ ಮೆಷಿನ್ಸು ಅಥವಾ ಈ ಮಾಡೆಲ್ಸ್ ಏನಿದೆ ಇಟ್ ಡೆಟರ್ಮೈನ್ಸ್ ದಿ ಕೋರ್ ಗೋಲ್ ಆಫ್ ದಿ ಯೂಸರ್. ಮೇಲೆ ಅದೇನೇ ಕಾಣಿಸ್ಬೋದು, ಆ್ಯಕ್ಚುಲಿ ಒರಿಜಿನಲಿ ದಿಸ್ ಇಸ್ ದಿ ಇಂಟೆಂಟ್ ಅಂತ ರೆಕಾಗ್ನಿಷನ್ ಮಾಡಿ ಇಟ್ ಪ್ರೊವೈಡ್ಸ್ ದಿ ಔಟ್ಪುಟ್. ಬೈ ಸ್ಟಡಿಯಿಂಗ್ ದಿ ಇಂಟೆಂಟ್ ಆಫ್ ದಿ ಯೂಸರ್ ಇಟ್ ಮೇಕ್ಸ್ ಎ ಡಿಸಿಷನ್ ಲೈಕ್ ಬುಕಿಂಗ್ ದಿ ಫ್ಲೈಟ್ ಆರ್ ಕ್ಯಾನ್ಸಲಿಂಗ್ ದಿ ಆರ್ಡರ್. These are the steps involved in NLU. It starts from ಟೆಕ್ಸ್ಟ್ ಪ್ರಿಪ್ರೊಸೆಸಿಂಗ್. ನಾವು ಪ್ರೋಗ್ರಾಮ್ಸಲ್ಲಿ ನೋಡಿದ ಹಾಗೆ ಹೇಗೆ ಟೆಕ್ಸ್ಟು ಬ್ರೇಕ್ ಡೌನ್ ಆಗಿ ಟೋಕನ್ಸ್ ಆಗಿ ಅಲ್ಲಿರೋ ಅಂಥ ಅನ್ನೆಸೆಸರಿ ವರ್ಡ್ಸು ಅಟ್ಯಾಚ್ಡ್ ವರ್ಡ್ಸು ಎಲ್ಲ ರಿಮೂವ್ ಆಗಿ ಸ್ಟೆಮ್ಮಡ್ ಸೆಕ್ಷನ್ಗೆ ಅದು ಬಂದು ದೆನ್ ಇಟ್ ವಿಲ್ ಬಿ ಅಸೈನ್ಡ್ ವಿತ್ ನೌನ್ ಕ್ಯಾಟಗರೀಸ್, ವರ್ಬ್, ಅಡ್ವರ್ಬ್ ಕ್ಯಾಟಗರೀಸ್, ನೇಮ್ಡ್ ಎಂಟಿಟಿ ರೆಕಾಗ್ನಿಷನ್. ಅದರದ್ದು ಎಂಟಿಟೀಸ್ ಏನಿದೆ ಆ ಟೋಕನ್ ವರ್ಡ್ಸ್ದು ವಿಚ್ ಆರ್ ಅಸೈನ್ ಟು ದೀಸ್ ಗ್ರಾಮೆಟಿಕಲ್ ಕ್ಯಾಟಗರೀಸ್, ಆ ಒಂದು ನೇಮ್ಡ್ ಎಂಟಿಟೀಸ್ಗೆ ಅಸೈನ್ ಆಗಿ ನೆಕ್ಸ್ಟು ಇಟ್ ಗೋಸ್ ಟು ಪಾರ್ಸಿಂಗ್ ಲೇಯರ್ ಟು ಪ್ರೊವೈಡ್ ಎ ಮೀನಿಂಗ್ಫುಲ್ ಸ್ಟ್ರಕ್ಚರ್ ಇನ್ ಡೈಲಾಗ್ ಮ್ಯಾನೇಜ್ಮೆಂಟ್ ಲೇಯರ್ ಆ್ಯಂಡ್ ಫೈನಲಿ ಇಟ್ ರೆಕಾಗ್ನೈಸಸ್ ದಿ ಇಂಟೆಂಟ್ ಆಫ್ ದಿ ಯೂಸರ್ ಆ್ಯಂಡ್ produces output layer. This is about NLU steps. NLG ಅಂತ ಇದೆ, ಬಟ್ it's given less importance. Structure data into it generates language by using these steps. ಅದನ್ನು ಮೆನ್ಷನ್ ಮಾಡಿದ್ದೀನಿ, you can go through it. But important is this one, I guess. ಈ ಸ್ಟೆಪ್ಸು ನಿಮಗೆ ಗೊತ್ತಿರಬೇಕು. ಬೇಸಿಕ್ ಸ್ಟೆಪ್ಸ್ ಆಫ್ NLP ಆರ್ NLU ಹೇಗಾದರೂ ಕೇಳ್ಬೋದು. ಅದರದ್ದು ಅಪ್ಲಿಕೇಶನ್ಸು ಸಿರಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಅಲೆಕ್ಸಾ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ನಮ್ಮ ಒಂದು ಸ್ಪೋಕನ್ ಲ್ಯಾಂಗ್ವೇಜ್ ಕಮ್ಯಾಂಡ್ಗೆ ಅದು ರೆಸ್ಪಾಂಡ್ ಮಾಡೋದು ಬೈ ಫಾಲೋಯಿಂಗ್ ದೀಸ್ ಲೇಯರ್ಸ್. ನಾವು ಕೊಡ್ತಾ ಇರೋಂಥ ಇನ್ಪುಟ್ ಟೆಕ್ಸ್ಟ್ ಅಥವಾ ವಾಯ್ಸ್ ಕಮ್ಯಾಂಡ್ಸ್ನ ಟೋಕನೈಸ್ ಮಾಡಿ POS ಟ್ಯಾಗಿಂಗ್ ಮಾಡಿ ಇಂಟೆಂಟ್ ಆಫ್ ದಿ ಯೂಸರ್ನ ರೆಕಾಗ್ನೈಸ್ ಮಾಡಿಕೊಂಡು ಇಟ್ ಸ್ಪ್ಲಿಟ್ಸ್ ಇಟ್ ಅಪ್ ಇಂಟು ಪ್ರಾಡಕ್ಟ್ಸ್, ಟೈಮಿಂಗ್ಸ್, ಲೊಕೇಶನ್ಸ್ ಆ್ಯಂಡ್ ಅದರ್ ಕ್ಯಾಟಗರೀಸ್. ಫೈನಲಿ ಇಟ್ ರೆಸ್ಪಾಂಡ್ಸ್. ಇಷ್ಟೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ರೆಸ್ಪಾಂಡ್ ಮಾಡುತ್ತೆ ನಿಮಗೆ ಅಲೆಕ್ಸಾ ಮತ್ತು ಸಿರಿ ಅಂತ ಡಿವೈಸಸ್.
ಥ್ಯಾಂಕ್ ಯು ಆಲ್.